ಉತ್ತರ ನೇಪಾಳದಲ್ಲಿ ಭೀಕರ ಮೇಘಸ್ಫೋಟ. ದಿಢೀರ್ ಉಕ್ಕಿ ಹರಿದ ನದಿ, ಜನಜೀವನ ಅಸ್ತವ್ಯಸ್ತ. ಗಂಡಕಿ ನದಿಯಲ್ಲಿ ಉಕ್ಕಿ ಹರಿದ ಮೇಘಸ್ಫೋಟದಿಂದಾಗಿ ಗಂಡಕಿಯ ರಾಕ್ಷಸಿ ಅಬ್ಬರಕ್ಕೆ ಹಳ್ಳಿಗಳೇ ಉಡೀಸ್. ಉತ್ತರ ನೇಪಾಳದಲ್ಲಿ ಭೀಕರ ಮೇಘಸ್ಫೋಟದಿಂದಾಗಿ ಗಂಡಕಿಯ ರಾಕ್ಷಸಿ ಅಬ್ಬರಕ್ಕೆ ಹಳ್ಳಿಗಳೇ ಸರ್ವನಾಶವಾಗುವಿವೆ. ಹಠಾತ್ ಪ್ರವಾಹಕ್ಕೆ ಕೊಚ್ಚಿ ಹೋದ ಡಜನ್ ಗಟ್ಟಲೆ ಹಳ್ಳಿಗಳು. ರಸ್ತೆ, ಸೇತುವೆ, ಪವರ್ ಪ್ರಾಜೆಕ್ಟ್ ಎಲ್ಲವೂ ಸರ್ವನಾಶ. ಕೋಶಿ ನದಿಯಲ್ಲೂ ರಣಭಯಂಕರ ಪ್ರವಾಹ. ಚೀನಾ ನೇಪಾಳ ಗಡಿಯಲ್ಲಿ ಹಲವೆಡೆ ಭೂಕುಸಿತ. ಈವರೆಗೆ 8 ಜನ ಮೃತಪಟ್ಟ ಮಾಹಿತಿ, 106 ಜನ ಕಣ್ಮರೆಯಾಗಿದ್ದಾರೆ. ಈ ಕೋಶಿ ಪ್ರವಾಹದಿಂದಾಗಿ ಬಿಹಾರದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಏನು ಉತ್ತರ ನೇಪಾಳದಲ್ಲಿ ಭೀಕರ ಮೇಘಸ್ಫೋಟದಿಂದಾಗಿ ದಿಢೀರಂತ ಉಕ್ಕಿ ಹರಿದಂತಹ ನದಿಗಳು, ಕಂಡಲ್ಲಿ ಎಲ್ಲಂದ್ರಲ್ಲಿ ನುಗ್ಗಿದಂತಹ ನೀರು, ಜನಜೀವನವಂತೂ ಅಸ್ತವ್ಯಸ್ತ. ಮನೆಗಳು, ಬಿಲ್ಡಿಂಗ್ಗಳು ಉರುಳೋಗಿ ದಿಕ್ಕಾಪಾಲಾಗಿ ಓಡ್ತಿದೆ ನದಿ. ಹಠಾತ್ ಈ ಪ್ರವಾಹಕ್ಕೆ ಕೊಚ್ಚಿ ಹೋದಂತಹ ಎಷ್ಟೋ ಮನೆಗಳು, ನೋಡುತ್ತಿದ್ದಂತೆ ಬಿದ್ದ ಸೇತುವೆ, ಆ ಸೇತುವೆ ಜೊತೆ ಮನೆಗಳೆಲ್ಲ ಉರುಳು ಹೋಗಿವೆ. ಎಲ್ಲಿಂದ ಬಂತು ನೀರು ಅಂತ ಯೋಚನೆ ಮಾಡೋದ್ರೊಳಗಡೆ ಜನಗಳಿಗೆ ಆಗ್ಲೇ ಕೊಚ್ಚೋಗ್ಬಿಟ್ಟಿದ್ರು. 106 ಜನ ಕಣ್ಮರೆಯಾಗಿದ್ದಾರೆ. ಅಲ್ಲಿ ಈ ಕೋಶಿ ನದಿಯಲ್ಲಿ ಕೂಡ ರಣಭೀಕರ ಪ್ರವಾಹ ಶುರುವಾಗಿರುವಂತದ್ದು. ಈ ಪ್ರವಾಹದಲ್ಲಿ ಯಾವ ರೀತಿ ಅಬ್ಬರದಿಂದ ಬರ್ತಾ ಇದೆ ಅಂತಂದ್ರೆ ದೃಶ್ಯದಲ್ಲಿ ನೋಡಬಹುದು. ಒಂದ್ ಕಡೆ ನೀರು ಕಮ್ಮಿ ಆಗಿತ್ತು ಆ ಜಾಗದಲ್ಲಿ, ಒಂದೇ ಸಲ ಅಷ್ಟು ನೀರು ಬಂದಾಗ ಹೇಗಿರುತ್ತೆ ಪಾಪ ಅವ್ರು ಯೋಚನೆ ಮಾಡ್ತಾ ಇದ್ರು. ನೋಡೋದ್ರೊಳಗಡೆನೆ ಅದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಷ್ಟು. ಯಾಕಂದ್ರೆ ಇವಾಗ ನೋಡಿ, ಮೇಘಸ್ಫೋಟ ಅಂತಂದ್ರೆ ಒಂದೇ ಸಲ ಮಳೆ ಜೋರಾಗಿ ಬರುತ್ತೆ. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹವಾಮಾನ ಇಲಾಖೆ ಮಾಹಿತಿಗಳನ್ನ ನೀಡಿರ್ತಾರೆ. ಆದ್ರೆ ಪ್ರತಿಯೊಬ್ಬರಿಗೂ ತಲುಪಿರೋದಿಲ್ಲ ಅದು. ಕೆಲವೊಂದು ವಿಚಾರವಾಗಿ ಅಲರ್ಟ್ ಕೂಡ ನಾವು ಮಾಡ್ತಾರೆ. ಏನು IMD ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರ ಮೊಬೈಲ್ಗೂ ಅಲರ್ಟ್ ಮೆಸೇಜ್ಗಳನ್ನು ಮಾಡೋಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈ ಪ್ರದೇಶದ ಜನರಿಗೆ ಯಾಕೆ ಹೋಗ್ಲಿಲ್ಲ ಅನ್ನೋದು ಮೆಸೇಜು. ಈಗ ಭಾರತ ಸರ್ಕಾರ ಇವೆಲ್ಲ ಮುನ್ಸೂಚನೆಯನ್ನ ನೋಡಬೇಕಾಗತ್ತೆ. ಪ್ರವಾಹದ ಭೀತಿ ಇದೆ, ಮೇಘಸ್ಫೋಟ ಆಗಿದೆ ಅಂತ ಹೇಳಿ IMD ಒಂದು ಅಲರ್ಟ್ನ ಕೊಡುತ್ತೆ ಪ್ರತಿಯೊಬ್ಬರ ಮೆಸೇಜ್ಗೆ. ಅವಾಗ ಸೇಫ್ ಝೋನ್ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ನೋಡಿ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ವಿನೋದ್ ಅವರು. ಉತ್ತರ ನೇಪಾಳದಲ್ಲಿ ಏನು ವಿನೋದ್, ಇವಾಗ ಭೀಕರವಾಗಿ ಮೇಘಸ್ಫೋಟ ಆಯಿತು. ಅಲ್ಲಿ ಎಷ್ಟು ಜನ ಇವಾಗ ಕಣ್ಮರೆಯಾಗಿದ್ದಾರೆ? ಪವನ್, ಈ ನೇಪಾಳದ ಒಂದು ಉತ್ತರ ನೇಪಾಳದಲ್ಲಿ ಕೋಶಿ ನದಿಯ ಭಾಗದಲ್ಲಿ ಒಂದು ದಿಢೀರ್ ಒಂದು ಮೇಘ ಸ್ಫೋಟವಾಗಿ, ಈ ಒಂದು ಮೇಘ ಸ್ಫೋಟದಿಂದ ಇದೀಗ ಸುಮಾರು 8ಕ್ಕೂ ಹೆಚ್ಚು ಜನಗಳು ಸಾವನ್ನಪ್ಪಿರ್ತಕ್ಕಂಥ ಘಟನೆಗಳು ಪ್ರಾಥಮಿಕವಾಗಿ ವರದಿಗಳು ಆಗ್ತಿದೆ. ಜೊತೆಗೆ ಒಂದು 106 ಜನಗಳು ಈ ಒಂದು ಮೇಘ ಸ್ಫೋಟದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಿದೆ. ಯಾಕಂದ್ರೆ ದಿಢೀರಾಗಿ ಈ ಒಂದು ಮೇಘ ಸ್ಫೋಟ ಆಗಿರುವ ಕಾರಣದಿಂದ ಒಂದು ಗುಡ್ಗಾಡು ಕೆಳಗಡೆ ಯಾರು ಜನಗಳಿದ್ರು, ಆ ಒಂದು ಗುಡ್ಗಾಡು ಭಾಗದಲ್ಲಿರ್ತಕ್ಕಂಥ ಮನೆಗಳಿಗೆ ಏಕಾಏಕಿ ಒಂದು ಮೇಘ ಸ್ಫೋಟದ ನೀರು ಬಂದಿರೋ
ಬೀಳುತ್ತಿರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಮನೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ. ಕೆಲವೊಂದಿಷ್ಟು ಜನಗಳು ಒಂದು ಅಲ್ಪ ಸ್ವಲ್ಪವಾಗಿ ಒಂದು ಬಚಾವದೆ ಇನ್ನೂ 8ಕ್ಕೂ ಹೆಚ್ಚು ಜನಗಳು ಮೃತಪಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು ಏನು ಮಳೆಯಲ್ಲಿ ಈಗಾಗಲೇ ಒಂದು ಮೇಘಸ್ಫೋಟದಿಂದ 8ಕ್ಕೂ ಹೆಚ್ಚು ಜನಗಳು ಏನು ಸಾವನ್ನಪ್ಪಿದ್ದಾರೆ. ಜೊತೆಗೆ ಇನ್ನೂ ಈ ಒಂದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ಇಲ್ಲಿ ಆ ಒಂದು ಬ್ರಿಡ್ಜ್ ಇತ್ತು, ಅಂದ್ರೆ ಈ ಒಂದು ಕೋಶಿ ನದಿಯ ಅಡ್ಡಲಾಗಿ ಒಂದು ಬ್ರಿಡ್ಜ್ ಅನ್ನು ಸಹ ಒಂದು ಕಟ್ಟಲಾಗಿತ್ತು. ಆ ಒಂದು ಬ್ರಿಡ್ಜ್ ಸಹ ಒಂದು ಮೇಘಸ್ಫೋಟಕ್ಕೆ ಕೊಚ್ಚಿ ತುಂಡು ತುಂಡಾಗಿ ಹೋಗಿದೆ. ಜೊತೆಗೆ ಈಗಾಗಲೇ ಒಂದು ಮೃತಪಟ್ಟಿರ್ತಕ್ಕಂಥವ್ರು, ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಮೃತದೇಹಗಳು ಪತ್ತೆ ಆಗಲ್ಲ. ಅವುಗಳನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನ ಈಗಾಗಲೇ ಒಂದು ಅಧಿಕಾರಿ ಅಂದ್ರೆ ಆ ಒಂದು ನೇಪಾಳದ ಒಂದು ಸೇನಾ ತುಕಡಿಗಳಾಗಲಿ, ಜೊತೆಗೆ ಅಲ್ಲಿರ್ತಕ್ಕಂಥ ರಕ್ಷಣಾ ತಂಡಗಳು ಮಾಡ್ತಿದ್ದಾವೆ. ಇನ್ನು ಕಾಣೆಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜನಗಳು ಈಗಾಗಲೇ ಪತ್ತೆ ಆದ್ರೆ ಇನ್ನು ಕೆಲವೊಂದಿಷ್ಟು ಜನಗಳು ನಾಪತ್ತೆ ಆಗಿದ್ದು ಅವರನ್ನು ಹುಡುಕುವಂತ ಕೆಲಸಗಳನ್ನ ಈಗಾಗಲೇ ಒಂದು ಅಂದ್ರೆ ತನಿಖಾ ತಂಡಗಳು ಅಂದ್ರೆ ಒಂದು ಹುಡುಕುವಂತ ಕೆಲಸಗಳನ್ನ ಈಗಾಗಲೇ ಒಂದು ಮಾಡಲಾಗ್ತಿದೆ. ಜೊತೆಗೆ ಈಗಾಗಲೇ ಈ ಎಲ್ಲಾ ಒಂದು ಘಟನೆ ಬಗ್ಗೆ ಈಗಾಗಲೇ ನೇಪಾಳದ ಪ್ರಧಾನಮಂತ್ರಿಯವರು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ತುರ್ತು ಕ್ರಮ ಏನೆಲ್ಲ ಬೇಕೋ ಅದನ್ನ ತೆಗೆದುಕೊಳ್ಳುವುದಕ್ಕೆ, ಜೊತೆಗೆ ಅತಿ ತುರ್ತಾಗಿ ಜನಗಳನ್ನ ರೆಸ್ಕ್ಯೂ ಮಾಡುವಂತೆ ಒಂದು ತಂಡಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸೊ ಹೀಗಾಗಿ ಈಗಾಗಲೇ ಪ್ರಾಥಮಿಕವಾಗಿ 8ರಿಂದ 10 ಸಾವುಗಳು ಏನು ದೃಢಪಟ್ಟಿದ್ದಾವೆ. ಇನ್ನೂ ಸಮಯ ಆದಂತೆ ಒಂದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳು, ಜೊತೆಗೆ ಯಾವ್ಯಾವ ಭಾಗದಲ್ಲಿ ಮೇಘಸ್ಫೋಟ ಆಗುವ ಸಾಧ್ಯತೆಗಳಿದೆ ಆ ಒಂದು ಭಾಗದಲ್ಲಿ ಇರ್ತಕ್ಕಂಥ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೂ ನೇಪಾಳ ಪ್ರಧಾನಿ ಸೂಚನೆಯನ್ನು ನೀಡಿದ್ದಾರೆ. ಪವನ್. ಎಸ್, ಥ್ಯಾಂಕ್ ಯು ವಿನೋದ್ ಅವರೇ. ನೋಡಿ, ಈಗ ಈ ರೀತಿ ಪ್ರವಾಹದಲ್ಲಿ ಸಾಕಷ್ಟು ಜನರು ಕೊಚ್ಚಿ ಹೋಗಿದ್ದಾರೆ. ಆದಷ್ಟು ಬೇಗ ರಕ್ಷಣಾ ತಂಡ ಎಲ್ಲರನ್ನ ಸೇಫ್ ಆಗಿರಬೇಕು, ಯಾರೆಲ್ಲ ಅಲ್ಲಿ ಸುರಕ್ಷಿತವಾಗಿಲ್ವೋ ಅವ್ರನ್ನೆಲ್ಲರನ್ನೂ ಕೂಡ ಸೇಫ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ.